ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಅವರು ಈ ವಯಸ್ಸಿನಲ್ಲಿ ಯುವಕರನ್ನೂ ನಾಚಿಸುವಂತಹ ಒಂದು ಅಪರೂಪದ ಸಾಧನೆ ಮಾಡಿದ್ದಾರೆ. ಬೆಂಗಳೂರಿನಿಂದ ಸರಿಸುಮಾರು 700 ಕಿಲೋಮೀಟರ್ ದೂರದಲ್ಲಿರುವ ಕನ್ಯಾಕುಮಾರಿಗೆ ಸೈಕಲ್ ಯಾತ್ರೆ ಕೈಗೊಂಡಿದ್ದಾರೆ. ಮಾತ್ರವಲ್ಲ, ಇವತ್ತು ಭಾರತದ ದಕ್ಷಿಣದ ತುದಿಗೆ ಯಶಸ್ವಿಯಾಗಿ ತಲುಪಿದ್ದಾರೆ. ಈಗ ಸುರೇಶ್ ಕುಮಾರ್ ಅವರು ಕನ್ಯಾಕುಮಾರಿಗೆ ಸೈಕಲ್ ಪ್ರಯಾಣ ಮಾಡುವುದಕ್ಕೂ ಒಂದು ಮಹತ್ತರ ಕಾರಣವೂ ಇತ್ತು. ಆ ಕಾರಣ ಏನು, ಸೈಕಲ್ ಪ್ರವಾಸದ ಅನುಭವ ಏನು, ಈ ಕುರಿತಾದ ಒಂದು ವಿಶೇಷ ವರದಿ ಇಲ್ಲಿದೆ. ಇದು ಈ ಕ್ಷಣದ ಸುದ್ದಿ ವಿಶೇಷ. ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಹೌದು, ಸುರೇಶ್ ಕುಮಾರ್ ಅವರ ಈ ಸೈಕಲ್ ಯಾತ್ರೆಯ ಹಿಂದೆ ಒಂದು ಸ್ಮರಣೀಯ ನೆನಪಿದೆ. ಇದೇ ಸುರೇಶ್ ಕುಮಾರ್ ಅವರು 51 ವರ್ಷಗಳ ಹಿಂದೆ ಇದೇ ದಿನ ಸೈಕಲ್ ಮೂಲಕ ಕನ್ಯಾಕುಮಾರಿಗೆ ಭೇಟಿ ಕೊಟ್ಟು ವಿವೇಕಾನಂದ ಪ್ರತಿಮೆಯ ದರ್ಶನ ಮಾಡಿದ್ರು. ಆಗ ಯುವಕರಾಗಿದ್ದ ಸುರೇಶ್ ಕುಮಾರ್ ಇಬ್ಬರು ಸ್ನೇಹಿತರ ಮೂಲಕ ಈ ಜಾಗಕ್ಕೆ ಸೈಕಲ್ ಮೂಲಕ ಪ್ರಯಾಣ ಮಾಡಿದ್ರು. ಆ ಪ್ರಯಾಣದ ನೆನಪಿನ 50ನೆಯ ವರ್ಷದ ನೆನಪಿಗಾಗಿ ಈ ಇಳಿ ವಯಸ್ಸಿನಲ್ಲಿ ಮತ್ತೆ ಅದೇ ಉತ್ಸಾಹದಿಂದ ಸುರೇಶ್ ಕುಮಾರ್ ಅವರು ಸೈಕಲ್ ನಲ್ಲಿ ಕನ್ಯಾಕುಮಾರಿ ತಲುಪಿದ್ದಾರೆ. ಇದ್ರ ಬಗ್ಗೆ ಅದೇ ಜಾಗದಿಂದ ಸುರೇಶ್ ಕುಮಾರ್ ಅವರು ಮಾತಾಡಿದ್ದಾರೆ. ಏನಂತಾರೆ ಕೇಳೋಣ. ಇವತ್ತು ಅತ್ಯಂತ ಸಂತಸದ ಒಂದು ಗಳಿಗೆಯಲ್ಲಿ, ಅತ್ಯಂತ ಒಂದು ಹೆಮ್ಮೆಯ ಜಾಗದಲ್ಲಿ ನಾನು ನನ್ನ ಗೆಳೆಯರೊಂದಿಗೆ ಬಂದು ಸೇರ್ಕೊಂಡಿದ್ದೀನಿ. ಕನ್ಯಾಕುಮಾರಿಯಲ್ಲಿ ಭಾರತ ಭೂಶಿರ ಅಂತ ಏನಂತೀವಿ, ಆ ಕನ್ಯಾಕುಮಾರಿಗೆ ನಾವು ಬೆಂಗಳೂರಿಂದ ಸೈಕಲ್ ಅಲ್ಲಿ ಬಂದಿದ್ದೀವಿ. ಮಂಗಳವಾರ ಬೆಳಗ್ಗೆ ಬಸವೇಶ್ವರನಗರದಿಂದ ಹೊರಟ ನಮ್ಮ ರಾಜಾಜಿನಗರ್ ಪೆಡಲ್ ಪವರ್ ತಂಡ ಈಗ ಕನ್ಯಾಕುಮಾರಿಗೆ ಬಂದು ತಲುಪಿದೆ. ಸುಮಾರು 37 ಗಂಟೆಗಳಲ್ಲಿ 702 ಕಿಲೋಮೀಟರ್ ನಾವು ಸೈಕ್ಲಿಂಗ್ ಮಾಡಿದ್ವಿ. ಮೊದಲು ನಮ್ಮ ಸೈಕ್ಲಿಂಗ್ ತಂಡದ ಎಲ್ಲ ಸದಸ್ಯರ ಪರಿಚಯ ಮಾಡ್ಕೊಳ್ಳೋಣ. ದಿವಾಕರ್ ಅವರು, ಬಾಲಕೃಷ್ಣ, ಮೋಹನ್ ರಾಜ್, ಅಯ್ಯಪ್ಪ, ಹರೀಶ್, ಪ್ರಶಾಂತ್ ಪಾಟೀಲ್, ಶಶಾಂಕ್, ಗೋಪಿ, ಮಿಸ್ಟರ್ ಸಾಗರ್, ಮಹೇಶ್, ದರ್ಶಿ, ಅಶ್ವಿನ್, ಪ್ರಸನ್ನ, ಮತ್ತೆ ನಮ್ಮ ಒಟ್ಟು ತಂಡದ ಉಸ್ತುವಾರಿ ಶ್ರೀ ಗಿರೀಶ್ ಗೌಡ್ರು, ಮತ್ತೆ ಉಮೇಶ್ ಅವರು, ಚರಣ್, ವೇಣುಗೋಪಾಲ್, ಮತ್ತೆ ನಮ್ಮ ಪ್ರವೀಣ್, ಬಸವೇಶ್ವರದ ನಮ್ಮ ಪುಟ್ಟರಾಜು. ಸೊ ಒಟ್ಟು 12 ಜನ ಸೈಕ್ಲಿಸ್ಟು, ಮತ್ತೆ ನಮ್ಗೆ ನಮ್ಮ ಯೋಗಕ್ಷೇಮನ ವಿಚಾರಿಸುವ ಸುಮಾರು 3 ಜನ ನಾವು ಬಂದು ಸೇರಿದೀವಿ. 1974ನೇ ಇಸ್ವಿನಲ್ಲಿ, ಅಂದ್ರೆ 51 ವರ್ಷದ ಹಿಂದೆ ಇದೇ ದಿನ ನಾನು ಸೈಕಲ್ ಅಲ್ಲಿ ಬೆಂಗಳೂರಿಂದ ಬಂದಿದ್ದೆ ನನ್ನ ಇಬ್ಬರು ಸ್ನೇಹಿತರ ಜೊತೆ, ವೆಂಕಟೇಶ್ ಮತ್ತೆ ಸೋಮನಾಥ್ ಅಂತ. ಕಳೆದ ವರ್ಷ 50ನೇ ವರ್ಷದ ಒಂದು ವಾರ್ಷಿಕೋತ್ಸವ ಮಾಡಬೇಕು, ಕನ್ಯಾಕುಮಾರಿಗೆ ಸೈಕ್ಲಿಂಗ್ ಅಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದ್ವು ನಾವೆಲ್ಲರೂ. ಬಟ್ ನನಗೆ ಉಂಟಾದ ಸ್ವಲ್ಪ ಅಸೌಖ್ಯದ ಪರಿಣಾಮ, ಆರೋಗ್ಯದಲ್ಲಿ ಉಂಟಾದ ವ್ಯತ್ಯಾಸದ ಪರಿಣಾಮ ನಾವು ಮಾಡ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ತುಂಬಾ ಸಂತೋಷ ಆಗ್ತಾ ಇದೆ. 51ನೇ ವರ್ಷದ ಒಂದು ವಾರ್ಷಿಕೋತ್ಸವನ ನಾವು ಕನ್ಯಾಕುಮಾರಿಗೆ ಸೈಕ್ಲಿಂಗ್ ಅಲ್ಲಿ ಬಂದು ಇವತ್ತು ತಲುಪಿದೀವಿ. ಮತ್ತೊಮ್ಮೆ ನಮ್ಮ ಹೆಮ್ಮೆಯ ವಿವೇಕಾನಂದ ಸ್ಮಾರಕ ಕೇಂದ್ರಕ್ಕೆ ನಾವು ಹೋಗ್ತಾ ಇದ್ದೀವಿ ಪ್ರೇರಣೆ ಪಡಿಲಿಕ್ಕೆ. ಮತ್ತೆ ಕನ್ಯಾಕುಮಾರಿ ಅಂತಂದ್ರೆ ಭಾರತದ ದಕ್ಷಿಣದ ತುದಿ, ಹಿಂದೂ ಮಹಾಸಾಗರ ಇರೋದು, ಅರಬ್ಬಿ ಸಮುದ್ರ ಮತ್ತೆ ಬಂಗಾಳ ಕೊಲ್ಲಿ ಬಂದು ಸೇರೋದು, ಇದರದೇ ಆದ ಒಂದು ವಿಶಿಷ್ಟತೆ. ಖ್ಯಾತ ಕವಿ, ದಾರ್ಶನಿಕ ತಿರುವಳ್ವಾರ್ ಅವರ ಪ್ರತಿಮೆ ಇಲ್ಲಿ ಇದೆ. ಜೊತೆಗೆ ದೇವಿ ಕನ್ಯಾಕುಮಾರಿಯ ಮಂದಿರ ಇದೆ. ಮತ್ತೆ ವಿವೇಕಾನಂದರಿಗೆ ಒಂದು ಪ್ರೇರಣೆ ಕೊಟ್ಟ ಬಂಡೆ. ಅಲ್ಲಿಗೆ ಬಂದು ಇವತ್ತು ಸೇರಿರುವುದು ನಮ್ಮ ಇಡೀ ತಂಡಕ್ಕೆ ಇವತ್ತು ಸಂತಸ. ಮತ್ತೆ ಸೈಕಲ್ ಅಲ್ಲಿ 702 ಕಿಲೋಮೀಟರ್ ಬರೋದು ಒಂದು ಜೀವನದಲ್ಲಿ ಒಂದು ಮೈಲಿಗಲ್ಲೇ.
ಇದಕ್ಕೆ ಕಾರಣಕರ್ತ ನನ್ನ ಎಲ್ಲಾ ತಂಡದ ಸದಸ್ಯರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲು ಧನ್ಯವಾದ ಸಲ್ಲಿಸಲು ಗೊತ್ತಿಲ್ಲ. ಬಟ್ ಒಂದು ಟೀಮ್ ಸ್ಪಿರಿಟ್ ಅನ್ನ ತೋರಿಸಿದ್ದಾರೆ. ಮತ್ತೆ ನಮ್ಮ ಹಿತಚಿಂತಕರು ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ರಾಜಕಾರಣಿಯಾಗಿ ಅದಕ್ಕಿಂತ ಒಬ್ಬ ಸಜ್ಜನ ಸಹೃದಯಿ ವ್ಯಕ್ತಿಯಾಗಿ ಸುರೇಶ್ ಕುಮಾರ್ ಮೊದಲಿನಿಂದಲೂ ಭಿನ್ನವಾಗಿಯೇ ಗುರುತಿಸಿಕೊಂಡಿದ್ದಾರೆ. ಇದೀಗ ಸೈಕಲ್ ಮೂಲಕ ಭಾರತ ಭೂಷಿರ ಕನ್ಯಾಕುಮಾರಿಗೆ ಪ್ರಯಾಣ ಮಾಡಿ ತಮ್ಮ ಅದಮ್ಯ ಉತ್ಸಾಹವನ್ನ ಮತ್ತೆ ತೋರಿಸಿದ್ದಾರೆ. ಇದು ನಿಜಕ್ಕೂ ಯುವ ಜನತೆಗೆ ದೊಡ್ಡ ಸ್ಫೂರ್ತಿಯೂ ಹೌದು. ಈಗ ಕನ್ಯಾಕುಮಾರಿಯಿಂದ ಫೋನ್ ಮೂಲಕ ನೇರ ಸಂಪರ್ಕದಲ್ಲಿ ಸ್ವತಃ ಸುರೇಶ್ ಕುಮಾರ್ ಅವರು ನಮ್ ಜೊತೆಗಿದ್ದಾರೆ. ಅವರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ಸ್ವಾಗತ ಸರ್ ನಿಮ್ಗೆ. ನಮಸ್ಕಾರ. ಸರ್ ನಮಸ್ತೆ. ಮೊದಲಿಗೆ ತಮ್ಮ ಪ್ರಯಾಣ ಹೇಗಿತ್ತು ಸರ್, ಇದ್ರ ಬಗ್ಗೆ ಹೇಳೋದಾದ್ರೆ? ಒಂದು ಒಳ್ಳೆ ತಂಡ ಇತ್ತು ನಮ್ ಜೊತೆ. ಹಾ. ಮತ್ತೆ ಹವಾಗುಣನು ಕೂಡ ಬಹಳ ನಮಗೆ ಸಹಕರಿಸ್ತು. ಕಳೆದ ಒಂದು 51 ವರ್ಷದ ಹಿಂದೆ ನಾನು ತಗೊಂಡಿದ್ದ ಸಮಯಕ್ಕಿಂತ ಸ್ವಲ್ಪ ಕಡಿಮೆ ಸಮಯದಲ್ಲೇ ಇವತ್ತು ನಾವು ರೀಚ್ ಆಗಿದ್ದೀವಿ. ಓಕೆ. ಮತ್ತೆ ಇದು ಬಹಳ ದಿವಸದಿಂದ ನಾವು ಅನ್ಕೊಂತಾ ಇದ್ವಿ, ಇದೊಂದು ಮಾಡ್ಬೇಕು, ನಾವು ಮತ್ತೆ ಒಂದ್ಸಲ ಹೋಗ್ಬೇಕು. 51 ವರ್ಷದ ಹಿಂದಿನ ಆ ಒಂದು ಅನುಭವನ ಮತ್ತೆ ಪಡಿಬೇಕು ಅಂತ ಇವತ್ತು ಅದು ಸಾಧ್ಯ ಆಗಿದೆ. ಮತ್ತೆ ಎಲ್ಲರಿಗೂ ಕೂಡ ನಮ್ಮ ತಂಡದಲ್ಲಿ ಅದೇನು ಹೇಳ್ತಾರ, ಒಂಥರ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್, ಸೆನ್ಸ್ ಆಫ್ ಅಚೀವ್ಮೆಂಟ್ ಅಂತಾರಲ್ಲ, ಆ ರೀತಿ ಒಂದು ಭಾವನೆ ಇವತ್ತು ಬಂದಿದೆ. ಓಕೆ 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 ಸರ್, 50 ವರ್ಷಗಳ ಹಿಂದಿನ ಪ್ರಯಾಣಕ್ಕೂ ಈ ಪ್ರಯಾಣಕ್ಕೂ ವ್ಯತ್ಯಾಸ ಏನಿತ್ತು ಅನ್ಸತ್ತೆ ಸರ್? 50 ವರ್ಷದ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ನಿರ್ಮಾಣ ಮಾಡಿದ ಸುವರ್ಣ ಚತುಷ್ಪಥ ರಸ್ತೆ ಇರಲಿಲ್ಲ. ಇವತ್ತು ಆ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಆ ರಸ್ತೆನಲ್ಲಿ ಬರದೇ ಒಂದು ಒಳ್ಳೆ ಅನುಭವ ಅದು. ಮತ್ತೆ ಅವತ್ತು ಇಷ್ಟು ಟ್ರಾಫಿಕ್ ಕೂಡ ಇರಲಿಲ್ಲ. ಓಕೆ. ಮತ್ತೆ ಸೈಕಲ್ಗಳು ನಮ್ದು ಬಹಳ ಆರ್ಡಿನರಿ ಹರ್ಕ್ಯುಲಸ್ ಸೈಕಲ್, ಗೇರ್ ಲೆಸ್ ಇತ್ತದು. ಓಕೆ. ಇವತ್ತು ಅದು ಬದಲಾವಣೆ ಆಗಿದೆ. ಮತ್ತೆ ಸ್ವಲ್ಪ ಅವತ್ತು ಕೈಯಲ್ಲಿ ಅಷ್ಟು ಹಣ ಇರ್ತಾ ಇರ್ಲಿಲ್ಲ ನಮ್ಗೆ ಹೋಟ್ಲಲ್ಲೆಲ್ಲ ಉಳ್ಕೊಳ್ಳೋದಿಕ್ಕೆ. ಓಕೆ. ಇವತ್ತು ಸ್ವಲ್ಪ ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡೋ ಒಂದು ಸ್ಥಿತಿಯಿಂದ ದಾಟಿ ಕಂಫರ್ಟಬಲ್ ಜರ್ನಿ ಮಾಡೋ ಅಂತ ಒಂದು ಸ್ಥಿತಿ ಬಂದಿದೆ. ಆದ್ರೆ ಒಂದೊತ್ತು ನಿಜ, ಅವತ್ತೆಷ್ಟು ನಮ್ಗೆ ಆನಂದ ಆಗಿತ್ತು. ನಾನು ಫಸ್ಟ್ 1974 ಡಿಸೆಂಬರ್ 28 ಕನ್ಯಾಕುಮಾರಿ ರೀಚ್ ಆಗಿದ್ದ ದಿವಸ, ಇವತ್ತು ಅದೇ ರೀತಿ ಸಂತೋಷ, ಸಂಭ್ರಮ, ಸಡಗರ, ಹೆಮ್ಮೆ ಇವತ್ತು ಆಗ್ತಾ ಇದೆ. ವಾವ್ ಸರ್, ಆಗ ಯುವಕರಾಗಿದ್ರಿ, ಈಗ ಈ ವಯಸ್ಸಲ್ಲಿ ಸೈಕಲ್ ಪ್ರಯಾಣ ಕಷ್ಟ ಅನ್ಸಿಲ್ವಾ? ಈ ವಯಸ್ಸು ಅನ್ನೋದು ಅಲ್ಟಿಮೇಟ್ಲಿ ಒಂದು ನಂಬರ್ ಅಷ್ಟೇ. ಯಾಕಂದ್ರೆ ಈ ವರ್ಷ ನಂದು ವಿಶೇಷ ಅಂದ್ರೆ ಒಂದು ಕನ್ಯಾಕುಮಾರಿಗೆ ಬಂದಿರೋದು, ಎರಡನೇದು ನಿನ್ನೆಗೆ 2025ರ 8,000 ಕಿಲೋಮೀಟರ್ ಸೈಕ್ಲಿಂಗ್ ಮುಗಿಸ್ದೆ ನಾನು ನಿನ್ನೆ. 8,000 ಕಿಲೋಮೀಟರ್. 8,000. ಸೊ ಈ ವರ್ಷ ನಾವು ತಿರುಪತಿಗೆ ಹೋಗಿದ್ದೀವಿ, ಈ ವರ್ಷ ಧರ್ಮಸ್ಥಳಕ್ಕೆ ಹೋಗಿದ್ದೀವಿ, ಬೆಂಗಳೂರು ಸುತ್ತಮುತ್ತಲು ಅನೇಕ ಕಡೆ ಹೋಗಿದ್ದೀವಿ. ಸೊ ಸುಮಾರು 26 ದಿವಸ ಸೆಂಚುರಿ ದಾಟಿದೀವಿ. 100 ಕಿಲೋಮೀಟರ್ಗಿಂತ ಜಾಸ್ತಿ ಮಾಡಿದೀವಿ ನಾವು. ಸೊ ಅಲ್ಟಿಮೇಟ್ಲಿ ಇದೊಂಥರ ಪ್ಯಾಷನ್. ಇದು ಅಲ್ಟಿಮೇಟ್ಲಿ ನೀವು ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಎಲ್ಲಾನು ಕೂಡ ಚೆನ್ನಾಗತ್ತೆ. ಕಷ್ಟಪಟ್ಟು ಮಾಡಿದ್ರೆ ಬಹಳ ಕಷ್ಟ ಆಗತ್ತದು. ಕರೆಕ್ಟ್ ಸರ್. ಸೊ ಇದು ಇಷ್ಟಪಟ್ಟು ಮಾಡ್ತಾ ಇರೋ ಒಂದು ಹವ್ಯಾಸ, ಇದೊಂದು ಪ್ಯಾಷನ್ ಇದು. ಮತ್ತೆ ಮುಂಚೆಯಿಂದಾನು ಕೂಡ ಈ ಸೈಕಲ್ ಅನ್ನೋದು ನನ್ನ ಸಂಗಾತಿ. ಆ ಸೈಕಲ್ ಅಲ್ಲೇ ನಾನು ನನ್ನ PUC, ನನ್ನ ಡಿಗ್ರಿ, ನನ್ನ ಲಾ ಮಾಡಿ, ಜೊತೆಗೆ ಅಡ್ವೊಕೇಟ್ ಆಗಿ ಕೋರ್ಟ್ ಹೋಗಿದ್ದು ಕೂಡ ಸೈಕಲ್ ಅಲ್ಲಿ ನಾನು. ಒಂದು ರೀತಿ ನನ್ನ ಒಂದು ಭಾಗ ಅದು. ಆ ರೀತಿ ಇದೆ. ನಿಜವಾಗ್ಲೂ ಕೂಡ ನಾವು ಫಿಟ್ ಆಗಿರೋದಿಕ್ಕೆ, ಮತ್ತೆ ದೇಶದ ಜನ ಎಲ್ಲ ಕೂಡ ಫಿಟ್ ಆಗಿದ್ರೆ ದೇಶನೂ ಕೂಡ ಫಿಟ್ ಆಗುತ್ತೆ, ಸೊಸೈಟಿ ಫಿಟ್ ಆಗುತ್ತೆ, ಸಮಾಜ ಫಿಟ್ ಆಗುತ್ತೆ. ಹೌದು ಸರ್. ಮತ್ತೆ ಸೈಕ್ಲಿಂಗ್ ಇದು ಒಂದು ನಿಜವಾಗ್ಲೂ ಒಂದು ಧ್ಯಾನ ಅವಸ್ಥೆಗೆ ಹೋಗ್ಲಿಕ್ಕೆ, ಮೆಡಿಟೇಷನ್ ಅವಸ್ಥೆಗೆ ಹೋಗಕ್ಕೆ, ನಮ್ಮ ಜೊತೆ ನಾವೇ ಸಂವಾದ ನಡೆಸಲಿಕ್ಕೆ ಬಹಳ ಒಂದು ಉತ್ತಮವಾದ ಒಂದು ಮಾರ್ಗ. ಸೊ ಆ ಒಂದು ಶಕ್ತಿ, ಒಳಗಡೆ ಶಕ್ತಿನೂ ಕೂಡ ಜಾಗೃತ ಆಗುತ್ತೆ. ಮತ್ತೆ ಒಳ್ಳೆ ಪರಿಸರದಲ್ಲಿ ನಾವು ಪರಿಸರ ಹಾಳು ಮಾಡ್ದೇನೆ ಒಳ್ಳೆ ಪರಿಸರವನ್ನ ಒಂದು ಅನುಭವಿಸೋದಕ್ಕೆ ಬಹಳ ಉತ್ತಮವಾದ ಒಂದು ಮಾರ್ಗ ಅಂದ್ರೆ ನಮ್ಮ ಸೈಕ್ಲಿಂಗ್.
ಓಕೆ ಸರ್, ಹಿಂಗ ನೀವು ಇವತ್ತೊಬ್ರು ನನಗೆ ಇವತ್ತೊಬ್ರು ಸಿಕ್ಕರು ಯುವಕರು ದಾರಿನಲ್ಲಿ. ಹಾ 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 ಅವರ ಹೆಸರು ವಿನೋದ್ ಕುಮಾರ್ ಅಂತ. ಹಾ 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 ನೋಡಿ, ಬೆಂಗಳೂರಿಂದ ಚೆನ್ನೈಗೆ ಹೋಗಿ, ಹ್ಮ್ ಚೆನ್ನೈಯಿಂದ ಪಾಂಡಿಚೇರಿಗೆ ಹೋಗಿ, ಪಾಂಡಿಚೇರಿಯಿಂದ ವೀಲಂಗಡಿಗೆ ಹೋಗಿ, ಈಗ ಕನ್ಯಾಕುಮಾರಿಗೆ ಬರ್ತಾ ಇದ್ರು ಒಬ್ರೆ, ಓನ್ಲಿ ಸೋಲೋ. ಆಗ್ಲೇ 8 ದಿವಸ 1080 ಕಿಲೋಮೀಟರ್ ಮುಗಿಸ್ತಿದ್ದಾರೆ. ಹ್ಮ್ 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 ನಾನು ಕೇಳಿದೆ ಯಾಕೆ ಅಂತ. ಸರ್, ಇಟ್ ಇಸ್ ಮೈ ಪ್ಯಾಷನ್ ಅಂತ. ಅದು ಹ್ಮ್ ಅಲ್ಟಿಮೇಟ್ಲಿ ಆ ಒಂದು ಪ್ಯಾಷನ್ ಇದ್ರೆ ಯಾವುದು ಕೂಡ ಕಷ್ಟ ಅಲ್ಲ. ಕರೆಕ್ಟ್ ಸರ್, ಕರೆಕ್ಟ್. ಜೊತೆಗೆ ನನ್ಗೆ ಒಂದು ಪುಣ್ಯ ಅಂದ್ರೆ, ಇದಕ್ಕೆ ಪೂರಕವಾಗಿ ನನ್ಗೊಂದು ತಂಡ ಇದೆ. ಆ ತಂಡ ಎಲ್ಲದಕ್ಕೂ ಕೂಡ ಸಹಿ ನಾವು ಕೂಡ ಬರ್ತೀವಿ ಅಂತಾರಲ್ಲ, ಅದನ್ನು ಇನ್ನಷ್ಟು ನಮ್ಗೆ ಶಕ್ತಿ ಕೊಡುತ್ತೆ. ಹ್ಮ್ 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 ಸರ್, ನೀವು ಪ್ರಯಾಣ ಮಾಡ್ಬೇಕಾದ್ರೆ ಯಾರೆಲ್ಲ ಸಿಕ್ರು, ಅಥವಾ ಪ್ರಯಾಣದ ಹಾದಿಯಲ್ಲಿ ಏನಾದ್ರೂ ಸಿಕ್ರ ಜನರು, ಅದ್ರ ಬಗ್ಗೆ ಏನಾದ್ರೂ ಹೇಳೋದಾದ್ರೆ? ಬಹಳಷ್ಟು ಜನ ಸಿಕ್ಕರು. ನೋಡಿ, ಕೃಷ್ಣಗಿರಿ ಹತ್ರ ತಂದೆ ಶಾಲಾ ಶಿಕ್ಷಕರು, ಹಾ 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 ಮಗಳು ಕಾಲೇಜ್ ಓದ್ತಾ ಇಲ್ಲ, ಇಬ್ರೇ ಹಾ ಬೆಂಗಳೂರಿಂದ ಚೆನ್ನೈಗೆ ಹೊರಟ್ಬಿಟ್ಟಿದ್ದಾರೆ ಸೈಕಲ್ ಅಲ್ಲಿ. ಸೈಕಲ್ ಅಲ್ಲಿ. ಹಾ 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 ಖುಷಿ ಆಯ್ತು ಅವ್ರಿಬ್ರು ನೋಡಿ. ಮತ್ತೆ ಆ ವಿನೋದ್ ಕುಮಾರ್ನ, ಮತ್ತೆ ದಾರಿನಲ್ಲಿ ಅನೇಕ ಗ್ರಾಮಸ್ಥರ ಜೊತೆ ಕೂತ್ಕೊಂಡು ಆ ಹಳ್ಳಿ ಬಗ್ಗೆ, ಅಲ್ಲಿನ ವ್ಯವಸ್ಥೆ ಬಗ್ಗೆ, ಅವರ ಜೀವನ ಕ್ರಮದ ಬಗ್ಗೆ, ಅವರು ಎದುರಿಸ್ತಾರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ಕೊಂಡು, ಒಂದ್ ರೀತಿ ಅಶ್ವತ್ಥ ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತೀವಲ್ಲ, ಆ ರೀತಿ ಮಾತಾಡ್ಕೊಂಡ್ ಬಂದಿದ್ದು ಹ್ಮ್ ಬಹಳ. ಇನ್ಫ್ಯಾಕ್ಟ್ ತಿರುನೆಲ್ವೇಲಿ ಹತ್ರ ಹ್ಮ್ ಹ್ಮ್ ಒಬ್ರು ಮಾಜಿ MP ಅವರ ಮನೇಲಿ ಉಳ್ಕೊಂಡಿದ್ದೆ. ಹಾ ಹಾ ಅಂದ್ರೆ MP ಅಲ್ಲಿ ಆ ಮನೇಲಿ ಇಲ್ಲ, ಅದೊಂಥರ ಯಾರು ಯೂಸ್ ಮಾಡದೇ ಇರೋ ಮನೆ ಅಲ್ಲಿ. ಹಾ ಆಗ ಆ MP ಒಂದು ಸಂಬಂಧಿನೋ ಏನೋ ಬಂದು, ಇಲ್ಲಿ ಹೇಗಿದೆ ಒಟ್ಟಾರೆ ವ್ಯವಸ್ಥೆ, ಇಲ್ಲಿ ಹ್ಮ್ ಹ್ಮ್ ಇಲ್ಲಿನ ಗ್ರಾಮ ಪಂಚಾಯತಿ ಹೇಗಿದೆ ಎಲ್ಲಾನು ಕೂಡ ಮಾತಾಡಿದ್ದು ಕೂಡ ಹ್ಮ್ ಒಂದು ಒಳ್ಳೆ ಅನುಭವ ಕೊಡ್ತು. ಇದೊಂದು ರೀತಿ ತಮಿಳುನಾಡಿನ ಗ್ರಾಮೀಣ ಭಾಗ ಮತ್ತು ನಗರ ಭಾಗನ ಒಂದು ಸಂದರ್ಶಿಸುವ, ಸಂಪರ್ಕಿಸುವ, ಸಂವಾದ ಮಾಡಕ್ ಒಂದು ಒಳ್ಳೆ ಅವಕಾಶ ಕೊಡ್ತು. ಓಕೆ ಸರ್, 50 ವರ್ಷಗಳ ನಂತರ ಮತ್ತೆ ವಿವೇಕಾನಂದರ ದರ್ಶನದ ಬಗ್ಗೆ ಹೇಳೋದಾದ್ರೆ? ನೋಡಿ, ನಾನು ಬಹಳ ಚಿಕ್ಕ ವಯಸ್ಸಲ್ಲಿದ್ದಾಗ ವಿವೇಕಾನಂದ ಸ್ಮಾರಕಕ್ಕೆ ನಾನು ಕೂಪನ್ ಮಾರಿದ್ದೆ. 1 ರೂಪಾಯಿ ಕೂಪನ್ ಮಾರಿದ್ದೆ ನಾನು. ಓಕೆ. ಅದು 69, 70, 71, ನಂಗೆ ಎಷ್ಟು ಆಗ 14, 15 ವರ್ಷ ಅವಾಗ. ಆಗ ನಾನು ಅನ್ಕೊಂಡಿದ್ದೆ, ನಾನು ವಿವೇಕಾನಂದ ಸ್ಮಾರಕ ನಿರ್ಮಾಣ ಆದ್ಮೇಲೆ ಸೈಕಲ್ ಅಲ್ಲಿ ಹೋಗ್ಬೇಕು ಅಂತ. ನನ್ಗೊಂದು ಖುಷಿ. ವಿವೇಕಾನಂದ ಸ್ಮಾರಕದ ಒಂದು ಆ ಮೂವ್ಮೆಂಟ್ ಅಲ್ಲೂ ಕೂಡ ಭಾಗವಹಿಸಿದ್ದೆ. ಅಯೋಧ್ಯ ರಾಮ ಮಂದಿರ ಮೂವ್ಮೆಂಟ್ ಅಲ್ಲೂ ಕೂಡ ಭಾಗವಹಿಸಿದ್ದೆ ನಾನು. ಸೊ ಇವತ್ತು ಆ ಬಂಡೆ, ಆ ಸ್ಮಾರಕ, ಅಲ್ಲಿನ ಧ್ಯಾನ ಮಂಟಪ ಯಾರಿಗೆ ಆಗ್ಲಿ ಚೈತನ್ಯ, ಪ್ರೇರಣೆ ಕೊಡುವ ಒಂದು ಜಾಗ. ಮತ್ತೆ ವಿವೇಕಾನಂದ ಸ್ಮಾರಕ ನಿರ್ಮಾಣದ್ದೇ ಒಂದು ರೋಚಕ ಕತೆ. ಏಕನಾಥ್ ಜಿ ರಾನಡೆ ಅಂತ ಇದ್ರು. ಅವ್ರು ಎಷ್ಟೆಲ್ಲಾ ಸಮಸ್ಯೆಗಳನ್ನ, ಸವಾಲುಗಳನ್ನ ಎದುರಿಸಿ ಕಟ್ಟಿದ್ರು ಅನ್ನೋದು ಒಂದು ದೊಡ್ಡ ಕತೆ, ಅದು ಸಾಹಸಗಾತೆ. ಮತ್ತೆ ಅಂತ ಕಡೆ ಹೋಗೋದು, ಅಲ್ಲಿ ಕೂತ್ಕೊಳ್ಳೋದು, ಆ ವಿವೇಕಾನಂದರು ಅಲ್ಲಿ ಕೂತ್ಕೊಂಡು ಎಲ್ಲಾ ಒಂದು ಯೋಚನೆ, ಧ್ಯಾನ ಅವಸ್ಥೆಯಲ್ಲಿ ಮಾಡಿ, ಹೋಗಿ ಭಾಷಣ ಮಾಡಿ ಭಾರತದ ಕೀರ್ತಿನ ಮೇಲ್ಗಡೆ ತಂದ್ರಲ್ಲ, ಅದೆಲ್ಲಾನು ಕೂಡ ಮತ್ತೊಮ್ಮೆ ಸ್ಮರಿಸ್ಕೊಳ್ಳಕ್ಕೆ, ಮತ್ತೊಮ್ಮೆ ಅನುಭವ ಪಡೋಕೆ, ಮತ್ತೊಮ್ಮೆ ಒಂದಷ್ಟು ಶಕ್ತಿನ ಪಡೆಯಲಿಕ್ಕೆ ಒಂದು ಅವಕಾಶ ಇದೆ. ಸರ್, ಒಟ್ಟಾರೆ ನಿಮ್ಮ ಪ್ರಯಾಣ ಅದೊಂದು ರೋಚಕ, ಸಾಹಸ, ಸಂತೃಪ್ತಿ ಎಲ್ಲವನ್ನ ಒಳಗೊಂಡಿದೆ. ಈ ಅನುಭವ ನೀವು ಹೇಳ್ತಾ ಇದ್ರೆ, ಈ ಪ್ರಯಾಣದ ಮೂಲಕ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಿ ಸರ್? ಒಂದು, ನಾವು ಹೆಚ್ಚು ಪ್ರವಾಸ ಮಾಡ್ಬೇಕು. ಹೌದು. ಪ್ರವಾಸ ಅಂತಂದ್ರೆ ಏನಾಗ್ಬಿಟ್ಟಿದೆ, ಇವತ್ತು ಮಾಲ್ಗೆ ಹೋಗೋದೇ ಒಂದು ಪ್ರವಾಸ ಆಗೋಗ್ಬಿಟ್ಟಿದೆ. ಹೌದು ಸರ್. ಅದನ್ನ ಬಿಟ್ಟು ಇಂಥ ಜಾಗಗಳಿಗೆ ಹೋದಾಗ ನಮಗೆ ಬುದ್ಧಿನೂ ವಿಸ್ತಾರ ಆಗುತ್ತೆ, ಅಂತ ಶಕ್ತಿ ಜಾಸ್ತಿ ಆಗುತ್ತೆ. ಮತ್ತೆ ಈ ರೀತಿ ನಾವ್ ಯಾವ್ದೋ ಕಾರಲ್ಲಿ ಬಂದು ಹೋಗೋದಕ್ಕಿಂತ ಈ ರೀತಿ ಹೋದಾಗ ಜನರ ಸಂಪರ್ಕ, ಜನರ ಜೊತೆ ಸಂವಾದ, ಒಂದ್ ರೀತಿಯಿಂದ ನಮ್ಮ ಬುದ್ಧಿನ ಹರಿವು ವಿಸ್ತಾರ. ಅದಕ್ಕೋಸ್ಕರ ಒಂದು ಪ್ರವಾಸ, ಒಂದು ಸಂಪರ್ಕ, ಒಂದು ಸಂವಾದ, ಇದು ಹೆಚ್ಚೆಚ್ಚು ಆಗ್ತಾ ಹೋಗ್ಬೇಕು. ಅದಕ್ಕೋಸ್ಕರ ಈ ರೀತಿ ನಮ್ಮ ಸೈಕ್ಲಿಂಗ್ ಇರ್ಬೋದು, ಪಾದಯಾತ್ರೆ ಇರ್ಬೋದು, ಇದು ನಾನು ಇನ್ಫ್ಯಾಕ್ಟ್ ಬೆಂಗಳೂರಿಂದ ತಿರುಪತಿಗೆ ನಡೆದಿದ್ದೀನಿ, ಧರ್ಮಸ್ಥಳಕ್ಕೆ ನಡೆದಿದ್ದೀನಿ, ಶಬರಿಮಲೆಗೆ ನಡೆದಿದ್ದೀನಿ, ಅಮರನಾಥ್, ಮಾನಸ ಸರೋವರ, ಕೈಲಾಸ ನಡೆದಿದ್ದೀನಿ.
ಹ್ಮ್ ಆ ಎಲ್ಲಾ ಕಡೆ ಇದೇ ನನ್ಗೆ ಅನುಭವ ಬಂದಿರೋದು. ಹ್ಮ್ ಈ ರೀತಿ ಹವ್ಯಾಸಗಳನ್ನ ನಮ್ಮ ಜೀವನದ ಭಾಗ ಎಲ್ಲರೂ ಮಾಡ್ಕೊಂಡ್ರೆ ಹ್ಮ್ ಹ್ಮ್ ಅವ್ರ ಆರೋಗ್ಯನೂ ಚೆನ್ನಾಗುತ್ತೆ ಮತ್ತು ಮನಸ್ಸಿನ ಶಕ್ತಿನೂ ಜಾಗುತ್ತೆ, ಮತ್ತೆ ವಿಶೇಷವಾದ ಅನುಭವ ಸಿಗುತ್ತೆ. ಓಕೆ ಓಕೆ, ಧನ್ಯವಾದಗಳು Thank ಸರ್. you, ma. Thank you, ma. ಧನ್ಯವಾದಗಳು Thank you. ಸರ್ ನಮ್ ಜೊತೆ ಮಾತನಾಡಿದಕ್ಕೆ. Thank you. ಓಕೆ, ಇದು ಕನ್ಯಾಕುಮಾರಿಯಿಂದ ಸುರೇಶ್ ಕುಮಾರ್ ಅವರು ಬಿಬಿ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಆಡಿರುವಂತಹ ಮಾತು. ಇದಾಗಿತ್ತು ಈ ಕ್ಷಣದ ಸುದ್ದಿ ವಿಶೇಷ. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠುರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.